ಕಲ್ವಾರಿ ರಿಫಾರ್ಮ್ ಸಭೆಯಿಂದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸುಸ್ವಾಗತವನ್ನು ಬಯಸುತ್ತೇವೆ. ವಿಶೇಷವಾಗಿ ಇವತ್ತು ಪುನರುತ್ಥಾನ ಆರಾಧನೆ ಆಗಿದೆ. ಇವತ್ತು ಯೇಸು ಕ್ರಿಸ್ತನ ಒಂದು ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಸಂದೇಶದ ಅಂಶವು ಹೀಗಿದೆ: ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ವಿಶ್ವಾಸಿಗಳು ಪುನರುತ್ಥಾನ ಎಂಬುದಾಗಿ. ಯೇಸು ಕ್ರಿಸ್ತನ ಪುನರುತ್ಥಾನ ಮಾತ್ರವೇ ಇಡೀ ಕ್ರೈಸ್ತರ ನಂಬಿಕೆಗೆ ಅಥವಾ ಬೋಧನೆಗೆ ಆಧಾರವಾಗಿದೆ. ಯಾಕಂದ್ರೆ ಇಂದು ಯೇಸು ಕ್ರಿಸ್ತನ ಸಮಾಧಿಯು ಖಾಲಿಯಾಗಿದ್ದ ಕಾರಣವಾಗಿ ಇವತ್ತು ನಾವು ಆತನ ಆರಾಧಿಸಲು, ಆತನ ಪ್ರೀತಿಸಲು, ಆತನೇ ದೇವರೆಂಬುದಾಗಿ ನಂಬಲು, ನಮಗೆ ರಕ್ಷಣೆ ಸಿಗಲು ಕಾರಣವಾಗಿರುತ್ತದೆ ಪ್ರಿಯರೇ. ಅದಕ್ಕಾಗಿ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಎದ್ದು ಬರದಿದ್ದರೆ ನಾವೆಂದು ಅಸಹಾಯಕತ ಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಇನ್ನು ನಮ್ಮ ಪಾಪಗಳಲ್ಲಿ ಜೀವಿಸಬೇಕಾಗಿತ್ತು. ಇನ್ನು ನಾಶನದಲ್ಲಿ ನಾವು ಇರಬೇಕಾಗಿತ್ತು ಎಂಬುದಾಗಿ ಪೌಲನು ಮೊದಲನೇ ಕೊರಂತೆ 15:17 ಸ್ಪಷ್ಟಪಡಿಸಿರುವುದನ್ನು ದೇವರ ವಾಕ್ಯವನ್ನು ಗಮನಿಸಿ. ಹಾಗೆ ಯೇಸು ಕ್ರಿಸ್ತನು ತಾನು ಸತ್ತು ಮೂರನೇ ದಿನದಲ್ಲಿ ಎದ್ದು ಬರುತ್ತೇನೆಂದು ಸ್ವತಃ ತಾನೇ ಹೇಳಿದಾನೆ. ಮತ್ತನೇ ಸುವಾರ್ತೆ 16:21 ಯೇಸು ಕ್ರಿಸ್ತನ ಸ್ಪಷ್ಟ ಇದನ್ನ ಪಡಿಸಿದ್ದಾನೆ. ಈ ವಾಕ್ಯವನ್ನು ಗಮನಿಸಿರಿ. ಹಾಗಾಗಿ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಅಥವಾ ಯೇಸು ಕ್ರಿಸ್ತನ ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಎಂಬುದಕ್ಕೆ ನಮಗೆ ಆಧಾರಗಳು ಏನು? ಅದನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ. ಮೊದಲನೇ ಕೊರಂತೆ 15:20 ದಯಮಾಡಿ ದೇವರ ವಾಕ್ಯದಲ್ಲಿ ಗಮನಿಸಿರಿ. ಯೇಸು ಕ್ರಿಸ್ತನು ಸತ್ತವರೊಳಗೆ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಪೌಲನು ಇಲ್ಲಿ ದೇವರ ವಾಕ್ಯದ ಆಧಾರ ಕೊಡುತ್ತಾನೆ. ತನ್ನ ಸ್ವಂತ ವಾಕ್ಯದ ಮೂಲಕವಾಗಿ ಆತನು ಸಾಕ್ಷಿ ನುಡಿದೇನೆಂದರೆ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದೇ ಇದ್ದಾನೆ. ಮತ್ತು ಅದೇ ರೀತಿಯಲ್ಲಿ ನೀವು ದೇವರ ವಾಕ್ಯ ಗಮನಿಸಿರಿ. ಲೂಕನ ಬರೆದ ಸುವಾರ್ತೆ 24:2-3 ನೋಡಿ. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಮೊದಲನೇದಾಗಿ ಗಮನಿಸಿರಿ, ಯೇಸು ಸ್ವಾಮಿ ಸತ್ತಿರುವಾಗ ಆ ಸಮಾಧಿಗೆ ದೊಡ್ಡ ಕಲ್ಲನ್ನು ಹಾಕಿದ್ರು, ಆ ಕಲ್ಲಿಗೆ ಮುದ್ರೆಯನ್ನು ಹಾಕಿದ್ರು, ಸಿಪಾಯಿಗಳು ಕೂಡ ಕಾವಲಿಗೆ ಇಟ್ಟಿದ್ರು. ಆದರೆ ದೇವರ ವಾಕ್ಯ ಆಧಾರ ನಮಗೆ ಕೊಡುವುದೇನಂತ ಹೇಳಿದ್ರೆ ಆ ಕಲ್ಲು ಉರುಳಿಸಲ್ಪಟ್ಟಿದೆ. ಮತ್ತು ಒಳಕ್ಕೆ ಹೋಗಿ ನೋಡುವಾಗ ಯೇಸು ಸ್ವಾಮಿಯ ದೇಹವು ಸಮಾಧಿಯಲ್ಲಿ ಇಲ್ಲ, ಯೇಸು ಸ್ವಾಮಿ ಎದ್ದಿದ್ದಾನೆ ಎನ್ನುವುದಕ್ಕೆ ದೇವರ ವಾಕ್ಯದಲ್ಲಿ ಆಧಾರದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಮತ್ತನೇ ಬರೆದ ಸುವಾರ್ತೆ 28:2 ದೇವದೂತನು ಕೂಡ ಸಾಕ್ಷಿ ನುಡಿತಾನೆ. ಏನಂತ ಹೇಳುವಾಗ 28:2 ಆಗ ಮಹಾಭೂಕಂಪವಾಯಿತು, ಕರ್ತನ ದೂತನು ಆಕಾಶದಲ್ಲಿ ಇಳಿದು ಬಂದು ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತಿತ್ತು, ಅವನ ಉಡುಪು ಹಿಮದಂತೆ ಬೆಳಗಿತ್ತು. ಆಗ ದೂತನ ಹೆಂಗಸರಿಗೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟದ ಯೇಸುವನ್ನು ನೋಡುತ್ತೀರೆಂದು ಬಲ್ಲೆನು, ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ದೇವದೂತನ ಸಾಕ್ಷಿ ಕೊಡ್ತಾನೆ. ಕಲ್ವಾರಿ ಶಿಲುಬೆಯಲ್ಲಿ ಸತ್ತಂತ ಯೇಸು ಕ್ರಿಸ್ತನು ಇಲ್ಲಿ ಇಲ್ಲ, ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿರುವಂತ ಯೇಸು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ದೇವದೂತರು ಅಲ್ಲಿರತಕ್ಕಂಥ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲ ಮರಿಯಳು ಮತ್ತು ಬೇರೆ ಮರಿಯಳು ಸಮಾಧಿ ನೋಡಲಿಕ್ಕೆ ಬಂದಿರುವಾಗ ದೇವದೂತನ ಸ್ಪಷ್ಟಪಡಿಸಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಆಧಾರವಾಗಿದೆ. ಯೇಸು ಸಮಾಧಿಯಿಂದ ಎದ್ದು ಬಂದಿದ್ದಾರೆ. ಯೇಸುವಿನ ಸಮಾಧಿಯಿಂದ ಖಾಲಿಯಾಗಿದೆ ಪ್ರಿಯರೇ. ಹಾಗಾಗಿ ಈ ಯೇಸುವಿನ ಸಮಾಧಿ ಖಾಲಿಯಾಗಿದೆ. ಆದರೂ ಒಂದು ವಿಷಯ ಗಮನಿಸಿ, ಯೋಹಾನ 10:27-29 ಅಲ್ಲಿ ಯೇಸು ಸ್ವಾಮಿ ಸ್ವಂತ ಶಿಷ್ಯನಾಗಿರತಕ್ಕಂಥ ತೋಮನು ಇರ್ತಾನೆ.
ಯೇಸು ಸ್ವಾಮಿ ಸತ್ತು ಎದ್ದು ಬಂದಿರೋದ ಬೇರೆ ಎಲ್ಲ ಶಿಷ್ಯರು ನೋಡಿರ್ತಾರೆ. ಅವರು ಬಂದು ಹೇಳ್ತಾರೆ, ಯೇಸು ಸ್ವಾಮಿ ಎದ್ದಿದ್ದಾರೆ, ಯೇಸು ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ಸಾಕ್ಷಿ ನುಡಿತಾರೆ. ಆದರೆ ಥೋಮನು ಮಾತ್ರ ಅದನ್ನು ನಂಬಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ತೋಮನೇ ತೋಮನೇ, ನಿನ್ನ ಕೈಯ ಬೆರಳನ್ನು ಎದ್ದಿ ನನ್ನ ಗಾಯದಲ್ಲಿ ಹಾಕು, ನೋಡಿ ನೀನು ನಂಬು. ಆದರೆ ದೇವರ ವಾಕ್ಯ ಸ್ಪಷ್ಟಪಡುತ್ತದೆ, ತೋಮನು ನಂಬಲಿಲ್ಲ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿದೆ. ಇವತ್ತು ಯೇಸು ಸ್ವಾಮಿ ಜೊತೆಲಿರತಕ್ಕಂಥ ತೋಮನು ಯೇಸು ಕ್ರಿಸ್ತನೊಂದಿಗೆ ಇದ್ದು ಕೂಡ ಯೇಸು ಸ್ವಾಮಿ ಎದ್ದಿರುವುದನ್ನು ನೋಡುವ ತನಕ ಅವನು ನಂಬಲಿಲ್ಲ. ಹಾಗೆ ಇಂದು ಕೂಡ ನೀವು ಯೇಸು ಕ್ರಿಸ್ತನ ಪುನರುತ್ಥಾನ ಆರಾಧನೆ ಮಾಡುವಂತ ನೀವು ಯೇಸು ಕ್ರಿಸ್ತನು ನೀವು ನೋಡಲಿಲ್ಲ, ಆದರೆ ಯೇಸು ಸ್ವಾಮಿ ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದೇನೆ ಎಂಬುದಾಗಿ ನೀವು ನಂಬುತ್ತೀರೋ? ನಂಬಿದರೆ ಮಾತ್ರವೇ ಈ ಪುನರುತ್ಥಾನವಾದ ಆರಾಧನೆ ಮಾಡುವುದರಿಂದ ಅರ್ಥವೂ ಇರುತ್ತದೆ, ಅದರಿಂದ ನಮಗೆ ಆಶೀರ್ವಾದವೂ ಇರುತ್ತದೆ, ಅದರಿಂದ ನಮಗೆ ರಕ್ಷಣೆಯೂ ಕೂಡ ದೇವರು ಕೊಡುವನಾಗಿರುತ್ತಾನೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನಂತ ಹೇಳುವಾಗ, ಯೇಸು ಕ್ರಿಸ್ತನ ಪುನರುತ್ಥಾನವಾಗಿದ್ದಾನೆ, ಯೇಸು ಕ್ರಿಸ್ತನು ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದಾನೆ. ಹಾಗಾದ್ರೆ ಆತನು ನಂಬಿರುವಂತ ನನಗೆ, ಆತ ನಂಬಿರುವಂತ ಭಕ್ತರಿಗೆ, ಆತ ನಂಬಿರುವಂತ ವಿಶ್ವಾಸಿಗಳಿಗೆ ಏನು ಲಾಭ? ಯೇಸು ಕ್ರಿಸ್ತನು ಸಮಾಧಿ ಎದ್ದು ಬಂದಿರೋದ್ರಿಂದ ನನಗೇನು ಲಾಭ ಎಂಬಂತಕ್ಕಂಥ ಅನೇಕ ನಿಮಗೆ ಪ್ರಶ್ನೆ ಬರಬಹುದು. ಆದರೆ ದೇವರ ವಾಕ್ಯದ ಮೂಲಕವಾಗಿ ದಯಮಾಡಿ ವಾಕ್ಯ ತೆಗೆದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 21, 22, 23 ವಾಕ್ಯಗಳನ್ನು ಗಮನಿಸಿರಿ. 21ನೇ ವಚನ ಹೀಗೆ ಹೇಳ್ತದೆ, ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತರಿಗೆ ಪುನರುತ್ಥಾನವಾಗಬಹುದು. 22ನೇ ವಚನ, ಯಾವ ಪ್ರಕಾರ ಆದಮನ ಸಂಬಂಧ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಹಾಗಾದರೆ ಈ ವಾಕ್ಯದ ಮೂಲಕವಾಗಿ ಅಪೊಸ್ತಲನಾದ ಪೌಲನು ಏನನ್ನು ತಿಳಿಸಲು ಬಯಸ್ತಾ ಇದ್ದಾನೆ ಗಮನಿಸಿರಿ. ಎರಡು ವಿಷಯ ಗಮನಿಸಿರಿ. ಇಲ್ಲಿ ಎರಡು ವಿಷಯ ಗಮನಿಸಿರಿ ಅಂತ ಹೇಳುವಾಗ, ಒಂದು ಆದಾಮನ ಬಗ್ಗೆ ಮಾತಾಡ್ತಾನೆ, ಇನ್ನೊಂದು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾನೆ. ಆದಾಮನು ಮೊದಲನೇ ನಮ್ಮ ಮೂಲ ತಂದೆ ಅಥವಾ ಮೂಲ ಪಿತೃ. ಅವನ ಸಂಬಂಧದ ನಮಗೇನು ಸಿಕ್ಕಿದೆ? ಅವನ ಸಂಬಂಧದ ಮೂಲಕವಾಗಿ ನಮಗೆ ಏನು ದೊರಕಿದೆ? ಅವನು ಹೇಳ್ತಾನೆ, ಆದಮನ ಸಂಬಂಧದಿಂದ ಮೂಲಕ ನಮಗೇನಾಗಿದೆ? ಮರಣ ಉಂಟಾಗಿದೆ ಎಂಬುದಾಗಿ 21ನೇ ವಚನ ಹೇಳ್ತಾನೆ. 22ನೇ ವಚನದಲ್ಲಿ ಸಂಬಂಧದಿಂದ ಸಾಯುವರಾಗಿದ್ದೇವೆ ಎಂಬುದನ್ನು ಹೇಳ್ತಾನೆ. ಎರಡು ಪದ ಒಂದೇ, ಮರಣ ಮತ್ತು ಸಾಯುವುದು ಅಂತಕ್ಕಂಥ ಪದ ಎರಡು ಒಂದೇ. ಸೊ ಆದಮನ ಸಂಬಂಧದಿಂದ ಮರಣ ಉಂಟಾಗಿದೆ, ಆದಮನ ಸಂಬಂಧದಿಂದ ಪಾಪ ಉಂಟಾಗಿದೆ, ಆದಮನ ಸಂಬಂಧದಿಂದ ಶಾಪಗ್ರಸ್ತರಾಗಿದ್ದೇವೆ, ಆದಮನ ಸಂಬಂಧದಿಂದ ದೇವರ ಸಂಬಂಧವನ್ನು ಮುರಿಯಲ್ಪಟ್ಟಿದ್ದೇವೆ, ಆದಮನ ಸಂಬಂಧದಿಂದ ನಾವು ಪರಲೋಕ ರಾಜ್ಯ ಅಂದರೆ ನಿತ್ಯ ಜೀವವನ್ನ ಕಳೆದುಕೊಂಡಿದ್ದೇವೆ. ಆದರೆ ಇವತ್ತು ಯೇಸು ಕ್ರಿಸ್ತನ ಸಂಬಂಧದಿಂದ, ಅಂದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದರಿಂದ, ಯೇಸು ಕ್ರಿಸ್ತನು ಸತ್ತು ಸಮಾಧಿಯಿಂದ ಎದ್ದು ಆತನು ಬಂದ ಸಂಬಂಧದಿಂದ ನನಗೆ ನಿಮಗೆ ದೊರೆಯುವುದೇನಂತ ಹೇಳುವಾಗ, ಅದುವೇ ಜೀವ, ನಿತ್ಯ ಜೀವ. ಅಂದರೆ ನಾವು ಕೂಡ ಸತ್ತರು ಎದ್ದು ಬರುತ್ತೇವೆ. ಅದೇ ಪುನರುತ್ಥಾನದಿಂದ ಕ್ರೈಸ್ತರಿಗೆ ಸಿಗುವಂತ ಅತಿ ಪ್ರಾಮುಖ್ಯ, ಅತಿ ಶ್ರೇಷ್ಠ, ಯಾರು ಅಳಿಸಲಾರದಂತ ಆಶೀರ್ವಾದ. ಪ್ರಿಯರೇ, ಈ ವಾಕ್ಯ ನಿಮಗೆ ಅರ್ಥವಾಗಿದೆಯೋ? ಜಾಗರೂಕತೆ ಗಮನಿಸಿ. ನೀವು ಈ ಯೇಸುವನ್ನ ನಂಬಿ ಈ ಶ್ರೇಷ್ಠವಾದಂಥ, ಯಾರು ಅಳಿಸಲಾರದಂಥ ನಿತ್ಯ ಜೀವವನ್ನ ನೀವು ಹೊಂದಿಕೊಂಡಿದ್ದೀರೋ ಅಥವಾ ಇನ್ನೂ ಹೊಂದಿಕೊಳ್ಳಬೇಕಾಗಿದೆಯೋ? ಇವತ್ತು ನೀವು ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಇರುವುದು ಆದರೆ ಇವತ್ತು ನಿನಗೆ ನಿತ್ಯ ಜೀವ.
ಯೇಸು ಕ್ರಿಸ್ತನೊಂದಿಗೆ ಸಂಬಂಧ ಇರುವುದಂದ್ರೆ ಏನಪ್ಪ? ಯೇಸು ಕ್ರಿಸ್ತನ ಸಂಬಂಧ ಇವತ್ತು ನಮಗೆ ಹೇಗಿದೆ? ಯೇಸು ಕ್ರಿಸ್ತನ ಸಂಬಂಧ, ನನ್ನ ಸಂಬಂಧ, ಯೇಸು ಕ್ರಿಸ್ತನ ಸಂಬಂಧ ಯಾವ ರೀತಿಯಲ್ಲಿ ಹೇಗಿದೆ? ದೇವರ ವಾಕ್ಯ ಓದುತ್ತಾ ನೀವು ಸಂಬಂಧ ಬಳಸ್ತಾ ಇದ್ದೀರೋ? ಪ್ರಾರ್ಥನೆ ಮಾಡುತ್ತಾ ಸಂಬಂಧ ಬಳಸ್ತಾ ಇದ್ದೀರೋ? ಆರಾಧನೆ ಮಾಡುತ್ತಾ ಸಂಬಂಧ ಬಳಸ್ತಾ ಇದ್ದೀರೋ? ಇವತ್ತು ಪರೀಕ್ಷೆ ಮಾಡಿಕೊಳ್ಳಿ. ಆ ಸಂಬಂಧ ನಿನಗಿಲ್ಲದೆ ಇರುವುದಾದರೆ ನಿನಗೆ ನಿತ್ಯ ಜೀವ ಅಲ್ಲ, ನಿತ್ಯ ನರಕವೇ. ಅದಕ್ಕಾಗಿ ಒಬ್ಬ ಮನುಷ್ಯನು ಪುನರುತ್ಥಾನ ಹೊಂದುವುದು, ಅಥವಾ ಒಬ್ಬ ಮನುಷ್ಯನು ನೂತನ ಸೃಷ್ಟಿಯಾಗುವುದು, ಅಥವಾ ಮನುಷ್ಯನು ದೇವರಾಜನ್ನು ಪಡೆಯುವುದು ಎನ್ನುವ ಕೆಲವು ವಿಷಯಗಳನ್ನು ಗಮನಿಸಿ. ಕ್ರಿಸ್ತನ ಸಂಬಂಧದಿಂದ ಪುನರುತ್ಥಾನ ನಮಗೆ ಉಂಟಾಗ್ತದೆ. ಅಂದರೆ ನಾವು ಕೂಡ ಸತ್ತರು ಎದ್ದು ಬರುತ್ತೇವೆ. ಎರಡನೇದಾಗಿ ಕ್ರಿಸ್ತನಲ್ಲಿ ಇರುವುದರಿಂದ 2 ಕೊರಿಂಥ 5:17 ಇಗೋ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅಂದರೆ ಕ್ರಿಸ್ತನಲ್ಲಿ ಇರುವುದರಿಂದ ನೂತನ ಸೃಷ್ಟಿ. ಅಂದರೆ ಹಳೆ ಜೀವಿತ ಹೊರಟು ಹೋಗ್ತದೆ, ಹಳೆ ಸ್ವಭಾವ ಹೊರಟು ಹೋಗ್ತದೆ, ಹಳೆ ಪಾಪವು ಹೊರಟು ಹೋಗ್ತದೆ, ಹಳೆ ನಡೆ ಹೊರಟು ಹೋಗ್ತದೆ, ಹಳೆ ಕೆಟ್ಟ ನಡತೆ ಹೊರಟು ಹೋಗ್ತದೆ, ಹೊಸ ಮನುಷ್ಯರಾಗುತ್ತೇವೆ. ಹೇಗೆ? ಅದು ಕ್ರಿಸ್ತನಲ್ಲಿ ಇರುವುದರಿಂದ. ಹಾಗಾದರೆ ನೀವು ಕ್ರಿಸ್ತನಲ್ಲಿದ್ದೀರೋ? ನೀವು ನೂತನ ಸೃಷ್ಟಿಗಳಾಗಿದ್ದೀರೋ? ನೂತನ ಮನಸ್ಸು ನಿಮಗೆ ಬಂದಿದೆಯೋ? ನೂತನ ಜೀವಿತ ನಿಮ್ಮಲ್ಲಿದೆಯೋ? ಇವತ್ತು ಪುನರುತ್ಥಾನ ಆರಾಧನೆಯಲ್ಲಿ ಪರೀಕ್ಷೆ ಮಾಡಿಕೊಳ್ಳಿರಿ. ಮೂರನೇದಾಗಿ ಹೊಸದಾಗಿ ಹುಟ್ಟುವುದರಿಂದ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೊಸದಾಗಿ ಹುಟ್ಟುವುದರಿಂದ ದೇವರ ರಾಜ್ಯವನ್ನು ಕಾಣುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಪಡಿಸ್ತದೆ. ಹಾಗಾದರೆ ನೀವು ಹೊಸ ವ್ಯಕ್ತಿಗಳಾಗಿ ದೇವರ ರಾಜ್ಯದಲ್ಲಿ ನೀವು ಸೇರ್ತಾ ಇದ್ದೀರೋ, ಅಥವಾ ಹಳೆ ಜೀವಿತದಲ್ಲಿ ಇದ್ದೀರೋ? ಇವತ್ತು ಪುನರುತ್ಥಾನ ಆರಾಧನೆಯಲ್ಲಿ ಪರೀಕ್ಷೆ ಮಾಡಿಕೊಳ್ಳಿರಿ. ಕ್ರೈಸ್ತರೆನ್ನಿಸಿಕೊಂಡ ನಾವು ಯೇಸು ಕ್ರಿಸ್ತ ನನಗಾಗಿ ಸತ್ತನು ಮತ್ತು ಸಮಾಧಿಯಿಂದ ಎದ್ದನು ಎಂದು ಹೃದಯದಿಂದ ನೀನು ನಂಬಿದೆಯೋ? ಆತನ ಸಂಬಂಧ ನಿನಗಿದೆಯೋ? ನೀನು ನಂಬಿರುವುದಾದರೆ ಆ ಪುನರುತ್ಥಾನ ಹೊಂದಿರುವಂತ ಯೇಸು ಸ್ವಾಮಿ ಮೂಲಕವಾಗಿ ನಮಗೆ ನಿತ್ಯ ಜೀವ ಬರುತ್ತದೆ ಎಂಬುದಾಗಿ 1 ಕೊರಿಂಥ 15:1 ಸ್ಪಷ್ಟಪಡಿಸುತ್ತದೆ. ಇಲ್ಲಿ 2 ವಿಷಯಗಳನ್ನು ಗಮನಿಸಿ. 2 ವಿಷಯ. ಒಂದು, ಆದಮನ ಸಂಬಂಧದಿಂದ ಮರಣ, ಕ್ರಿಸ್ತನ ಸಂಬಂಧದಿಂದ ನಿತ್ಯ ಜೀವ. ಯೋಹಾನ ಬರೆದ ಸುವಾರ್ತೆ 11:25 ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಇನ್ನೊಂದ್ಸಾರಿ ಪ್ರಶ್ನೆ ಹೇಳ್ಬೋದು, ಯೇಸು ಸ್ವಾಮಿಯಿಂದ ನನಗೆ ಏನು ಲಾಭ? ಯೇಸು ಸ್ವಾಮಿ ನಂಬುವುದರಿಂದ ನನಗೆ ಏನು ಲಾಭ? ಊಟ ಸಿಗುತ್ತಾ? ಬಟ್ಟೆ ಸಿಗುತ್ತಾ? ಹಣ ಸಿಗುತ್ತಾ? ಮನೆ ಸಿಗುತ್ತಾ? ಇದೆಲ್ಲ ಆಶೀರ್ವಾದ ದೇವರು ಕೊಡುವನಾಗಿದ್ದಾನೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಎಂದೆಂದಿಗೂ ಅಳೆಯಲಾಗದಿರುವಂತಕ್ಕಂಥ ಲಾಭ ಕ್ರಿಸ್ತನಿಂದ ದೊರೆಯುವುದೇನೆಂದರೆ ಆತ ನಂಬುವುದರಿಂದ ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28 ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಗಮನಿಸಿರಿ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲವು ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಅಂದರೆ ಎದ್ದೇಳುವರು. ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು, ಅಂದರೆ ನರಕಕ್ಕೆ ಸೇರಲ್ಪಡುವರು. ಹಾಗಾಗಿ ಮಾನವನ ಪುನರುತ್ಥಾನ ಹೇಗಿರ್ತದೆ? 1 ಕೊರಿಂಥ 15:42-44 ಹೀಗೆ ಹೇಳುತ್ತದೆ, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮತ್ತು ಮಹಿಮೆಯ ಅವಸ್ಥೆಯಲ್ಲಿ ಎದ್ದು ಬರುತ್ತದೆ.
ಅಂದರೆ ನಾವು ಸತ್ತು ಹೋದಾಗ ನಮ್ಮ ಶರೀರವು ವಾಸನೆಯಾಗಿ ಸಮಾಧಿಯಲ್ಲಿ ಹುಳು ತಿಂದು ವಾಸನೆಯಿಂದ ಅದು ಬಿತ್ತಲ್ಪಡ್ತದೆ. ಆದರೆ ಯೇಸು ಕ್ರಿಸ್ತನು ನಂಬಿರತಕ್ಕಂಥ ಮನುಷ್ಯನು ಮಹಿಮೆ ಶರೀರ ಅಂದರೆ ನೂತನ ಶರೀರ, ನೂತನ ಒಂದು ಒಂದು ದೇಹವನ್ನು ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.